ಎಸ್, ಉತ್ತಮವಾದಂತಹ ಸ್ಟಾರ್ಟ್ ಅಂತ ಹೇಳ್ಕೊಳ್ಳೋ ಮೂಲಕ ಪ್ರಥಮ ಎಸೆತ ಬೌಲಿಂಗ್ ವಿಭಾಗದಲ್ಲಿ ಪ್ರಥಮ ಎಸೆತಕ್ಕೆ ಇಲ್ಲಿ ನೋಡಿ ಉತ್ಸಾಹ ಕಂಡುಕೊಂಡು ಬರ್ತಾ ಇದ್ದಾವೆ. ನಿಮ್ಮ ಉತ್ಸಾಹ ಯಾವತ್ತಿಗೂ ಕೂಡ ವೀಕ್ಷಕ ವಿವರಣೆಗೆ ಯಾವತ್ತಿಗೂ ಕೂಡ ತೊಂದರೆ ಆಗಬಾರದು. ಪ್ರಥಮ ಎಸೆತದಲ್ಲಿ ಇದೀಗ ಮತ್ತೊಮ್ಮೆ ಉತ್ತಮವಾದಂಥ ಓಡಾಟ ಕಂಡುಕೊಂಡು ಬರ್ತಾ ಇದೆ. ಓಡಾಟದಲ್ಲಿ ಉತ್ತಮವಾದಂಥ ಓಡಾಟ. ಮಧ್ಯ ಇಲ್ಲಿ ನೋಡಿ ಟೀಮ್ ಲೀಲಾವತಿ ತಂಡ ಇವರು NBD ಬ್ಯಾಂಕಿನ ಖಾತೆಯನ್ನು ತೆರೀತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ನೆಲಕಚ್ಚಿ ಬಂದಂತ ಎಸೆತ. ಮೂರು ಎಸೆತ ಮುಕ್ತಾಯಗೊಳ್ತಾ ಇದೆ. ಮುಗಿದಂಥ 3 ಎಸೆತಗಳಲ್ಲಿ ಅಂಕ ಪಟ್ಟಿಯಲ್ಲಿ 7. ಉತ್ತಮವಾದಂಥ ಪಾಸಿಟಿವ್ ಸ್ಟಾರ್ಟ್ ಅನ್ನು ಕಂಡುಕೊಂಡು ಬರ್ತಾರೆ ಟೀಮ್ ಲೀಲಾವತಿ ಪರವಾಗಿ. ಇದೀಗ 4ನೇ ಬಾರಿಗೆ ಒನ್ ಟಾಪ್ ಆಗಿ ಬಂದಂಥ ಎಸೆತ. ಮತ್ತೊಮ್ಮೆ ಬೌಂಡರಿಗಳ ಇದೀಗ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಅಂತಿಮ 2 ಸೆತ ಚಾಲ್ತಿಯಲ್ಲಿದೆ. ಪ್ರಥಮ ಇಲ್ಲಿ ನೋಡಿ ಭರ್ಜರಿ ಬೌಂಡ್ರಿಗಳ ಚಾಲ್ತಿಯಲ್ಲಿದೆ. ಹ್ಯಾಟ್ರಿಕ್ ಬೌಂಡ್ರಿಯನ್ನು ಹೊಡೆದಂತ ಇದೀಗ ಮತ್ತೊಮ್ಮೆ ಅಂತಿಮ 1 ಎಸೆತ. ಇಲ್ಲಿ ನೋಡಿ ಹ್ಯಾಟ್ರಿಕ್ ಬೌಂಡ್ರೀಸ್. ನಿಮ್ಮ ತಂಡಕ್ಕೆ ಯಾವ ರೀತಿಯ ಸಪೋರ್ಟರ್ಸ್ ಬೇಡ. ನನ್ನ ಬಲಭಾಗದಲ್ಲಿ ನಾನೊಮ್ಮೆ ನೋಡಿದರೆ ಉತ್ತಮವಾದಂಥ ಸಪೋರ್ಟರ್ಸ್ ನನಗೆ ಕಂಡುಕೊಂಡು ಬರ್ತಾ ಇದೆ. ಅಂಬಿಕಾ ಮ್ಯಾಮ್, ವಿ ಆರ್ ವೇಟಿಂಗ್ ಫಾರ್ ಯು, ಪ್ಲೀಸ್ ಬನ್ನಿ. ಅಂಬಿಕಾ ಮ್ಯಾಮ್, ಪ್ರಥಮ ಓವರಿನ ಮುಕ್ತಾಯಕ್ಕೆ ಅಂಕಪಟ್ಟಿಯಲ್ಲಿ ಸ್ಥಗಿತಗೊಳ್ತಾ ಇದೆ 19. ಉತ್ತಮವಾದಂಥ ಪಾಸಿಟಿವ್ ಸ್ಟಾರ್ಟ್. ವಾವ್. ಇದೀಗ 2ನೇ ಓವರಿನ ಎಸೆತಗಾರ ವಿಭಾಗದಲ್ಲಿ ಯಾವ ಎಸೆತಗಾರ್ತಿಯ ಕೊಂಚ ಮಾತುಕತೆ ಕಂಡುಕೊಂಡು ಬರ್ತಾ ಇದೆ. ಶ್ರುತಿ ತಂಡದ ಕಪ್ತಾನರ ನಡುವೆ ಗಣಪತಿ ಶ್ರಾವ್ಯ ಇಲ್ಲಿ ನೋಡಿ ಪಾಸಿಟಿವ್ ಸ್ಟಾರ್ಟ್ ಅನ್ನು ಕಂಡಂತ ತಂಡದ ಅಂಬಾಸಿಡರ್ ಅಂಬಿಕಾ ಮ್ಯಾಮ್ ನವರ ಆಗಮನವಾಗ್ತಾ ಇದೆ. ದೀಪಿಕಾ ಆಲ್ ದಿ ಬೆಸ್ಟ್. ತಂಡದ ಸಪೋರ್ಟಿಂಗ್ ವಿಭಾಗದಲ್ಲಿ ಇದೀಗ ಬ್ಯಾಟಿಂಗ್ ವಿಭಾಗದಲ್ಲಿ 2ನೇ ಓವರಿನ ಪ್ರಥಮ ಎಸೆತ. ನೋಡಿ ನೆಲಕಚ್ಚಿ ಬಂದಂತ ಎಸೆತಕ್ಕೆ ಮತ್ತೊಂದು ಬೌಂಡ್ರಿಯ ಆಗಮನವಾಗ್ತಾ ಇದೆ. ಪ್ರಥಮ ಬೌಂಡ್ರಿ. ಇಲ್ಲಿ ನೋಡಿ ಬೌಂಡ್ರಿಯ ಮೇಲೆ ಬೌಂಡ್ರಿ. ಇದು ಬೇಕಾಗ್ತಾ ಇದೆ ಟೀಮ್ ಅಂಬಿಕಾ. ಇವರ ಅಂಬಾಸಿಡರ್ ನಲ್ಲಿ ಮಾಡಿದಂತಹ ತಂಡ ಉತ್ಸಾಹದಲ್ಲಿ ಉತ್ಸಾಹ ಕಂಡುಕೊಂಡು ಬರ್ತಾ ಇದೆ. 2ನೇ ಓವರಿನ 2 ಎಸೆತ ಮುಕ್ತಾಯಗೊಳ್ತಾ ಇದೆ. ಅಂಕಪಟ್ಟಿಯಲ್ಲಿ 24. ದೀಪಿಕಾ ಇವರ ಬೌಲಿಂಗ್ ವಿಭಾಗದಲ್ಲಿ ಬೌಲಿಂಗ್. ಇದೀಗ ಬ್ಯಾಟಿಂಗ್ ವಿಭಾಗದಲ್ಲಿ ಇಲ್ಲಿ ನೋಡಿ ಕ್ಲೀನ್ ಬಾಲ್. ಮೂಲಕ ಪ್ರಥಮ ವಿಕೆಟ್ ನೆರಗುಳ್ತಾ ಇದೆ. ಇದೊಂದು ಓಪನಿಂಗ್ ಪಾರ್ಟ್ನರ್ಶಿಪ್ ನ ಬ್ರೇಕ್ ಥ್ರೂ ಅಂತ ಹೇಳಬಹುದು. ತಂಡ ಲೀಲಾವತಿ ಈ ತಂಡದ ನಡುವೆ ಪ್ರಥಮ ವಿಕೆಟ್ ನೆರಗುಳ್ತಾ ಇದೆ. ತನ್ಮಧ್ಯೆ ಉತ್ತಮವಾದಂತ ಕಂಬ್ಯಾಕ್ ಅನ್ನು ಪಡೆದುಕೊಂಡು ಟೀಮ್ ಜಯಂತಿ ತಂಡ ಇದೀಗ ಇವರ ಜಾಗವನ್ನು ತುಂಬಲು ಮತ್ತೋರ್ವ ಆಟಗಾರ್ತಿ ಜರ್ಸಿ ನಂಬರ್ 5 ಈ ಒಂದು ಸಮಾವೇಶವನ್ನು ಧರಿಸಿದಂತ ಆಟಗಾರ್ತಿ ಮೀನಾ ಇವರ ಆಗಮನವಾಗ್ತಾ ಇದೆ. ದೀಪಿಕಾ, ಕಂಗ್ರ್ಯಾಚುಲೇಷನ್ಸ್.
ಮೀನಾ ಇವರ ಆಗಮನವಾಗ್ತಾ ಇದೆ. ಎಲ್ಲ ಕ್ರಿಕೆಟ್ ಆಟಗಾರ್ತಿಯರು ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಲೀಗ್ 2025 5 ದಿಗ್ಗಜರ ಈ ಒಂದು ಪಂದ್ಯಕೂಟ. ಟೀಮ್ ಪಾರ್ವತಮ್ಮ, ಟೀಮ್ ಕಲ್ಪನಾ, ಟೀಮ್ ಜಯಂತಿ, ಟೀಮ್ ಲೀಲಾವತಿ, ಅದೇ ರೀತಿ ಟೀಮ್ ಮಂಜುಳಾ. ಈ 5 ತಂಡದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸುಧಾರಾಣಿ, ಪ್ರಿಯಾಂಕ ಉಪೇಂದ್ರ, ತಾರಾ ಅನುರಾಧ, ಅಂಬಿಕಾ, ಅದೇ ರೀತಿ ಅನುಪ್ರಭಾಕರ್ ಇವರ ಮಾರ್ಗದರ್ಶನದಲ್ಲಿ ಪಡೆದಂತ ಈ ಒಂದು 5 ದಿಗ್ಗಜ ತಂಡಗಳು ಇದೀಗ 2ನೇ ಮ್ಯಾಚಿನ ಪಂದ್ಯಕೂಟದಲ್ಲಿ ನಾವಿದ್ದೇವೆ. ಈಗಾಗಲೇ ಪ್ರಥಮ ಓವರ್ನಲ್ಲಿ ಭರ್ಜರಿಯಾದಂಥ ಬೌಂಡ್ರೀಸ್ ಅನ್ನು ನಾವು ನೋಡಿದ್ವಿ. ಆ ಒಂದು ಆಟಗಾರ್ತಿಯ ಹ್ಯಾಟ್ರಿಕ್ ಬೌಂಡ್ರೀಸ್ ಅನ್ನು ಹೊಡೆದ್ರು. ತನ್ಮೂಲಕ ಕೊಂಚ ವಿಫಲತೆಯಿಂದ ಆ ಒಂದು ಆಟಗಾರ್ತಿ ವಿಕೆಟ್ ಅನ್ನು ಬಿಟ್ಟುಕೊಂಡು ಪೆವಿಲಿಯನ್ ಕಡೆ ಮುಖ ಮಾಡುತ್ತಾ ಇರುವಾಗ ಇದೀಗ ಅವರ ಜಾಗವನ್ನು ತುಂಬಲು ಮತ್ತೊಬ್ಬ ಆಟಗಾರ್ತಿಯನ್ನು ಆಗಮನವಾಗ್ತಾ ಇದೆ. ಮೀನಾ ಎಂಬ ನಾಮಗಾರಿಕೆ ಕಂಡುಕೊಂಡು ಬರ್ತಾ ಇದೆ. ಅದೇ ರೀತಿ ಈ ಒಂದು ಪಂದ್ಯಕೂಟದಲ್ಲಿ ಉತ್ತಮವಾದಂಥ ಕಪ್ತಾನ ಅವನ್ನು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಆಂಡ್ರಿತ್ ರೈ ಅವರಿದ್ದಾರೆ, ಮೇಘನಾ ರಾಜ್ರವರಿದ್ದಾರೆ, ಮನ್ವಿತಾ ಕಾಮತ್ ರವರಿದ್ದಾರೆ, ಮೇಘನಾ ಗೌಕರ್ನವರಿದ್ದಾರೆ, ಸಂಗೀತ ಭಟ್. ಈ ಒಂದು 5 ಅದೃಷ್ಟದ ಕಪ್ತಾನರ ನಡುವೆ ಉತ್ತಮವಾದಂಥ ಸೆಣಸಾಟ. ಅದೇ ರೀತಿ ಈ ಒಂದು ಪಂದ್ಯಕೂಟ UAE ಫಾರ್ಮ್ಯಾಟ್ ನಲ್ಲಿ ಆದ ಕಾರಣ UAE 5 ದಿಗ್ಗಜ ಆಟಗಾರರು ಈ ಒಂದು UAE ಮಣ್ಣಲ್ಲಿ ಆಡಿದಂಥ ಅನುಭವ ಇರುವಂಥ 5 ದಿಗ್ಗಜ ಆಟಗಾರ್ತಿಯರ ಆಗಮನವಿದೆ. ರೀಮಾ ಇದ್ದಾರೆ, ಒಂದು ಕಡೆಯಲ್ಲಿ ಕವಿತಾ ಇದ್ದಾರೆ, ಒಂದು ಕಡೆಯಲ್ಲಿ ವೈಷ್ಣವಿ ಇದ್ದಾರೆ, ಒಂದು ಕಡೆಯಲ್ಲಿ ಚಿಕ್ಕದಾದ ಅಂಡರ್ 19 ಆಡುವಂಥ ಆಟಗಾರ್ತಿ, ಕೇವಲ 14 ವರ್ಷಗಳ ಹೊತ್ತಂತ ಆಟಗಾರ್ತಿ ಅಮಿಷಾ ಆನಂದ್ ರವರಿದ್ದಾರೆ, ಅದೇ ರೀತಿ ಜಾಯ್ಸಿ ರವರಿದ್ದಾರೆ. ಈ ಒಂದು ಬಲಿಷ್ಠ 5 ತಂಡ ಉತ್ತಮವಾದಂಥ ಜೊತೆಯಾಟ ಇದ್ದರೆ ಮಾತ್ರ ಈ ಒಂದು ಭವ್ಯವಾದಂಥ ವಜ್ರ ವೈಡೂರ್ಯಗಳಿಂದ ಮಿನುಗುವಂಥ ಸುಂದರವಾದಂಥ ಟ್ರೋಫಿ ನಿಮ್ಮದಾಗಿ ಆಗಿಸಬಹುದು. ಇದೀಗ ಮತ್ತೊಮ್ಮೆ 2ನೇ ಬಾರಿಗೆ ಮತ್ತೊಮ್ಮೆ ಚಾಲನೆಯನ್ನು ನೀಡುತ್ತಿದ್ದಾರೆ ಅಂಪೈರ್ ನಿಯಾಜ್ ರವರನ್ನು ದಾಟಿಕೊಂಡು. ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂತು. ಇಲ್ಲಿ ನೋಡಿ ಕಮ್ ಬ್ಯಾಕ್ ಬೌಂಡ್ರಿ ಈಗರ ಸುರಿಮಳೆ ನಾವು ನೋಡಿದ್ವಿ. ಆದರೆ 2ನೇ ಓವರಿನಲ್ಲಿ ಉತ್ತಮವಾದಂಥ ಕಮ್ ಬ್ಯಾಕ್ ಅನ್ನು ಟೀಮ್ ಜಯಂತಿ ತಂಡದ ಆಟಗಾರರಲ್ಲಿ ಕಂಡುಕೊಂಡು ಬರ್ತಾ ಇದ್ದಾವೆ. ಇದೇ ರೀತಿ ಉತ್ತಮವಾದಂಥ ಕಮ್ ಬ್ಯಾಕ್ ನಿಂದ ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ಕೂಡ ನಾವು ಕಂಡುಕೊಂಡು ಬರ್ತಾ ಇಲ್ಲ. ಇದೀಗ ಒನ್ ಟಾಪ್ ಆಗಿ ಬಂತು. ಮಧ್ಯೆ ಇಲ್ಲಿ ಕಪ್ತಾನ ಗೂಟದ ಹಿಂಭಾಗದಲ್ಲಿ ಕಪ್ತಾನರ ಆಗಮನವಾಗ್ತಾ ಇದೆ. ತಂಡದ ಎಲ್ಲ ಜವಾಬ್ದಾರಿಗಳನ್ನು ಕಪ್ತಾನರ ಕೈವಶದಲ್ಲಿ ಇಲ್ಲಿ ಮತ್ತೊಮ್ಮೆ ಉತ್ತಮವಾಗಿತ್ತು. ತನ್ಮಧ್ಯೆ ಇಲ್ಲಿ ಕಪ್ತಾನ ನಿರ್ಲಕ್ಷ್ಯ ಕಂಡುಕೊಂಡು ಬರ್ತಾ ಇದೆ. ತನ್ಮೂಲಕ ಓವರ್ ನಂಬರ್ 2 ಮುಕ್ತಾಯ. ಸ್ಕೋರ್ ಕಾರ್ಡಿನಲ್ಲಿ 28 ಆಫ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 2. ದ ಸ್ಕೋರ್ ಕಾರ್ಡ್ ರೀಚಸ್ ಟು 28 on the board with losing 1 wicket. What a start for the team. Leelavati here. Still match is not done. Always there is a word in the cricket. Cricket is always unpredictable game. Anything can be happening in any situation. Because well prepared, well trained and well practiced teams we have been witnessing in this wonderful tournament of Sandalwood Celebrity League 2025. And now we are here in the 3rd over. We could see in the bowling area. Once again umpire. ಇದೀಗ UAE ಖಂಡದ ಓವರ್ಸೀಸ್ ಪ್ಲೇಯರ್ ಅಂತ ಹೇಳ್ಬಹುದು ಅಮಿಸ್ ವಂದನಾ ಅವರ ಆಗಮನವಾಗ್ತಾ ಇದೆ. ವೈಷ್ಣವಿ ಆಲ್ ದಿ ಬೆಸ್ಟ್. ಶ್ರುತಿನ ಔಟ್ ಮಾಡೋದು ನಿನ್ ಕೈಲೇ ಇದೆ ವೈಷ್ಣವಿ. ಇಲ್ಲಿಗ ಮತ್ತೊಮ್ಮೆ ವೈಡಮ್ಮ ನಿಶಾನೆ ತೋರ್ಪಡಿಸ್ತಾ ಇಲ್ಲ. ಆದರೆ ಓನ್ಲಿ ಬೌಂಡ್ರೀಸ್. ದೇರ್ ಇಸ್ ಅ ಕನೆಕ್ಷನ್ ಆಫ್ ಬ್ಯಾಟ್. ಎಸ್, ಬ್ಯಾಟಿನ ಸಂಪರ್ಕ ಕಂಡುಕೊಂಡು ಬಂತು. ಯಾವ ರೀತಿಯ ವೈಡಮ್ಮ ಸೂಚನೆಯನ್ನು ನೀಡ್ತಾ ಇಲ್ಲ ಅಂಪೈರ್ ನಿಯಾಜ್ ರವರು. ಈ ಒಂದು ಸುಂದರವಾದಂಥ ಪಂದ್ಯಕೂಟದಲ್ಲಿ ನಮ್ಮೊಂದಿಗೆ ತೀರ್ಪುಗಾರಿಕೆಯನ್ನು ಅದೇ ರೀತಿ ವೀಕ್ಷಕ ವಿವರಣೆ ಕೊಟ್ಟಿರಲಿ. ನಮ್ಮೊಂದಿಗೆ ಹಾಕೈ ಆಫೀಷಿಯಲ್ಸ್ UAE ಕಂಡಂತ ಅದು ಬಲಿಷ್ಠ ತಂಡ ನಮ್ಮೊಂದಿಗಿದೆ. ಅದೇ ರೀತಿ ಈ ಒಂದು ಪಂದ್ಯಕೂಟದ ನೇರ ಪ್ರಸಾರವನ್ನು ನಮ್ಮನಿಗೆ ಎಲ್ಲರನ್ನು ಕೂಡ ಟೆಲಿವಿಷನ್ ಮೂಲಕ ನಮ್ಮನ್ನೆಲ್ಲರನ್ನು ಕೂಡ ಮನೋರಿಸಿದ್ದಾರೆ.
ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಈ ಒಂದು ತಂಡಕ್ಕೆ, ಎರಡು ತಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಪಂದ್ಯಕೂಟಕ್ಕೆ ನಾವು ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂದಂತ ಎಸೆತ ನೋಡಿದ್ವಿ. ನೋಡಿ ಪ್ರಿಯ ಬಂಧುಗಳೇ, ಸೂಪರ್ ಸೂಪರ್ ವೈಷ್ಣವಿ ಸೂಪರ್. ಪ್ರಥಮ ಓವರಿನಲ್ಲಿ ನಾವೇನು ನೋಡಿದ್ವಿ, ಇದು ತಿರುವನ್ನು ಕಂಡುಕೊಂಡು ಬಂತು. ಯಾಕೆಂದರೆ ಕ್ರಿಕೆಟ್ ಎಂಬುದು ಹಾಗೆ, ಯಾವತ್ತಿಗೂ ಕೂಡ ಅದರ ಮುಖವನ್ನು ಬದಲಾಯಿಸುವ ಆ ಒಂದು ಗೇಮ್ ಎಂದೆಂದರೆ ಅದು ಕ್ರಿಕೆಟ್ ಮಾತ್ರ. ಇದೀಗ ಮೂರನೇ ಓವರಿನ ವಿಭಾಗದಲ್ಲಿ ಇದೀಗ UAE ಕಣ್ಣಂದ ಆಟಗಾರತಿ, ಆದರೆ ಇಲ್ಲಿ ನೋಡಿ ಉತ್ತಮವಾದಂತ ಫೀಲ್ಡಿಂಗ್ ಕಂಡುಕೊಂಡು ಬರ್ತಾ ಇದೆ. ಇದೀಗ ಮೂರನೇ ಓವರಿನ ವಿಭಾಗದಲ್ಲಿ ಇದೀಗ ಸೂಪರ್ ವೈಷ್ಣವಿ ಗುಡ್. ಆದರೆ ಇಲ್ಲಿ ನೋಡಿ ಉತ್ತಮವಾದಂತ ಫೀಲ್ಡಿಂಗ್ ತೋರ್ಪಡಿಸಿಕೊಳ್ತಾ ಇದೆ. ತನ್ಮಧ್ಯೆ ಓವರ್ ನಂಬರ್ 3 ಮುಕ್ತಾಯಗೊಳ್ತಾ ಇದೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 3 the scorecard has moved towards 39 on the board. 39 1 ವಿಕೆಟಿನ ನಷ್ಟಕ್ಕೆ. ಇನ್ನು ಕೂಡ 2 ಓವರಿನ ಪಂದ್ಯಕೂಟ ಇನ್ನೂ ಕೂಡ ಸ್ಥಗಿತದಲ್ಲಿದೆ. ಅಣ್ಣ ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಗಾರುಡಿ, ಮೀಸೆತ್ತಿರುವುದೇ ಸೊಗರು ಅದು ಮಿಡಿ ಅಹಂಕಾರ ಹೊರಗಿಡಿ ಸೌಂದರ್ಯ ಬರಿದೆ ಇವತ್ತು ಎವರಡಿ, ಧೂಮಕೇತು ನಾನು ಬಿಟ್ಟರೆನ್ನಡಿ. ವಂದನ ಆಳು ಬದನೆಕಾಯಿ ಬೆಳೆದು ಗುಡ್ಡೆ ಹಾಕಿ ಎಲ್ಲರೂ ಪಡ್ಕೋಬೇಕು ಸುಖ ಸಂಪತ್ತು. ಇವನು ನಂಬರ್ 1 ಅವನು ನಂಬರ್ 1, ನಮ್ಮ ಲಕ್ಕಿ ನಂಬರ್ 420. ಸುಳ್ಳು ಸತ್ಯ ಎರಡು ಒಂದೇ ಬಹುದು ಸೂಪರು, ಇಂದು ನೆಟ್ಟಗಿರುವ ಮನಸ್ಸನೆಂದ ಲೋಪರು. ಒಳ್ಳೆ ದಾರಿಯೋ ಕಳ್ಳ ದಾರಿಯೋ ಸುತ್ತಿ ಬಳಸಿ Yes, thank you DJ. Moving on towards the match now. ಇದೀಗ 4ನೇ ಬಾರಿಗೆ ದ ಬೌಲಿಂಗ್ ವಿಭಾಗದಲ್ಲಿ ವೈಷ್ಣವಿ ಇದೀಗ ಮತ್ತೊಮ್ಮೆ UAE ಕಂಡಂತ ಚಿಕ್ಕ ವಯಸ್ಸಿನ ಒಂದು ಆಟಗಾರ್ತಿ ಅಮಿಷಾ ಆನಂದ್ ರವರ ಆಗಮನವಾಗ್ತಾ ಇದೆ ಬ್ಯಾಟಿಂಗ್ ವಿಭಾಗದಲ್ಲಿ. ಇದೀಗ ಮತ್ತೊಮ್ಮೆ ನೋಡೋಣ. ಅಲ್ಲಿ ನೋಡಿ ಸ್ಟ್ಯಾನ್ಸ್ ನೋಡಿ, ವಾಟ್ ಅ ಶಾಟ್. ಇದು ನೋಡಿ ಚಮತ್ಕಾರಿ, ಇದು ನೋಡಿ ಅನುಭವ. ಈ ರೀತಿಯ ಇದೀಗ ಮತ್ತೊಮ್ಮೆ 2ನೇ ಬಾರಿಗೆ ಇಲ್ಲಿ ನೋಡಿ ಅಮಿಷಾ ಆನಂದ್ ರವರ ಆಗಮನವಾಗ್ತಾ ಇದೆ ಬ್ಯಾಟಿಂಗ್ ವಿಭಾಗದಲ್ಲಿ. ಈ ರೀತಿಯ ಷಟ್ಕಗಳು, ಈ ರೀತಿಯ ಬೌಂಡ್ರೀಸ್ಗಳು ಟೀಮ್ ಲೀಲಾವತಿ ತಂಡಕ್ಕೆ ಅತಿ ಅಮೂಲ್ಯವಾಗಿದೆ. ಯಾಕಂದರೆ ಉತ್ತಮವಾದಂಥ ಟಾರ್ಗೆಟ್ ಅನ್ನು ಬಿಟ್ಕೊಡ್ಲೇಬೇಕು ಎದುರಾಳಿ ತಂಡಕ್ಕೆ. ಇದೀಗ ಮತ್ತೊಮ್ಮೆ ನೋಡಿ ಬೌಲಿಂಗ್ ಆಕ್ಷನ್ಗಳು ನೋಡಿ, 1 ಟಾಪ್ ಆಗಿ ಬಂತು. ಆದರೆ ತನ್ಮಧ್ಯೆ ವೈಡ್ ಮನಿಷಾನೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಉತ್ತಮವಾದಂಥ ಜಾಲ್ಮೆ ಆಟ, ಉತ್ತಮವಾದಂಥ ತಿಳುವಳಿಕೆ ಆಟ ವಿಭಾಗದಲ್ಲಿ ಫೈನ್ ಲೆಗ್ ರೀಜನ್ ನಲ್ಲಿ ಕೂಡ ಫೀಲ್ಡಿಂಗ್ ವಿಭಾಗವನ್ನು ನಾವು ತೋರ್ಪಡಿಸಿಕೊಳ್ತೇವೆ ಟೀಮ್ ಜಯಂತಿ ಪರವಾಗಿ. ಇದೀಗ ಮತ್ತೆ 1 ಟಾಪ್ ಆಗಿ ಬಂತು, ಆದರೆ ಇಲ್ಲಿ ಔಟ್ ಆಗುವ ಲಕ್ಷಣಗಳಿತ್ತು. 1 ಟಾಪ್ ಆಗಿ ಬಂದಂತ ಎಸೆತಕ್ಕೆ ಯಾವ ರೀತಿಯ ಹೊಡೆತಗಳು ಕೂಡ ಕಂಡುಕೊಂಡು ಬರ್ತಾ ಇಲ್ಲ. ಪ್ರಥಮ ಲೀಗ್ ಮ್ಯಾಚಿನ ಪಂದ್ಯ ಶ್ರೇಷ್ಠ ಪ್ರದರ್ಶನ. ಇದೀಗ ಮತ್ತೊಮ್ಮೆ ಇಲ್ಲಿ ನೋಡಿ ಉತ್ತಮವಾದಂಥ ಓಡಾಟ, ಉತ್ತಮವಾದಂಥ ಕಂಬ್ಯಾಕ್. ಪ್ರಥಮ ಔಟ್ ಆಗುವಂಥ ಸಾಧ್ಯತೆಗಿತ್ತು, ಆದರೆ ಉತ್ತಮವಾದಂಥ ಓಡಾಟ. ತನ್ಮಧ್ಯೆ
47 ಒಂದು ವಿಕೆಟಿನಷ್ಟಕ್ಕೆ. ಇನ್ನು ಬಾರಿ ಅಂತಿಮ ಒಂದು ಎಸೆತ ಚಾಲ್ತಿಯಲ್ಲಿದೆ. 4ನೇ ಓವರಿನ ಅಂತಿಮ ಒಂದು ಎಸೆತ. ಇಲ್ಲಿ ನೋಡಿ ಉತ್ತಮವಾಗಿತ್ತು, ಆದರೆ ಇಲ್ಲಿ ನೋಡಿ ಫೀಲ್ಡಿಂಗ್ ನ ವಿಭಾಗದಲ್ಲಿ ಉತ್ತಮವಾದಂತಹ ಕಪ್ತಾನರ ಜಾಳ್ಮೆಯ ಫೀಲ್ಡಿಂಗ್ ಪ್ರದರ್ಶನ ಅಂತ ಹೇಳ್ಬಹುದು. ಯಾಕೆಂದರೆ ಫೈನ್ ಲೆಗ್ ಫೀಲ್ಡಿಂಗ್ ವಿಭಾಗದಲ್ಲಿ ಓಡ್ತಾ ಫೀಲ್ಡರ್ ಅನ್ನು ಇಟ್ಟಿದ್ದಾರೆ. ಯಾಕೆಂದರೆ ಯಾವ ರೀತಿಯ ಬೌಂಡ್ರೀಸ್ಗಳು ಬರದಾಗೆ ಈ ಒಂದು ಫೀಲ್ಡಿಂಗ್ ವಿಭಾಗದಲ್ಲಿ ಕಂಡುಕೊಂಡ್ರೆ. ಆದರೆ ಓವರ್ ನಂಬರ್ 4 ಮುಕ್ತಾಯಗೊಳ್ತಾ ಇದೆ. ಓವರ್ ನಂಬರ್ 4 ಮುಕ್ತಾಯಗೊಳ್ಳಲು ಆ ಅಂಕಪಟ್ಟಿಯಲ್ಲಿ 47 ಒಂದು ವಿಕೆಟಿನ ನಷ್ಟಕ್ಕೆ ಉತ್ತಮವಾದಂಥ ಪಾಸಿಟಿವ್ ಸ್ಟಾರ್ಟ್ ಅಂತ ಹೇಳ್ಬೋದು. ಇನ್ನು ಉಳಿತಾ ಇದೆ ಅಂತಿಮ ಒಂದು ಓವರ್. ಅದೇ ರೀತಿ 2 ಬಾಲಿಸ್ಟ ಹೈ ವೋಲ್ಟೇಜ್ ಆಟಗಾರ್ತಿಯರು ನಮ್ಮೊಂದಿಗಿದ್ದಾರೆ. ಅಮಿಷಾ ಒಂದು ಕಡೆಯಲ್ಲಿ ಕಂಡ್ರೆ ಮತ್ತೊಂದು ಕಡೆಯಲ್ಲಿ ಶ್ರುತಿ ಗಳಿಸಿದಂಥ ಅಂಕಗಳು 10 ಎಸೆತವನ್ನು ಅವರು 10 ಎಸೆತದಲ್ಲಿ 16 ರನ್ನನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಶ್ರುತಿ ಅವರು. ಇದೀಗ ಅಮಿಷಾ ಚಿಕ್ಕ ವಯಸ್ಸಿನ ಹುಡುಗಿ, ಇದೀಗ ಬ್ಯಾಟಿಂಗ್ ವಿಭಾಗದಲ್ಲಿ ನಾನೇನು ಕಮ್ಮಿ ಇಲ್ಲ, ಎಲ್ಲದಕ್ಕೂ ಸೈ ಒನ್ ಟಾಪ್ ಆಗಿ ಬಂತು. LBW ಮೂಲಕ ಯಾವ ರೀತಿಯ ರನ್ಗಳು ಕಂಡುಕೊಂಡು ಬರ್ತಾ ಇಲ್ಲ. ತನ್ಮಧ್ಯೆ ಅಂಪೈರ್ ನಿಯಾಜ್ ರವರ ಯಾವ ರೀತಿಯ ನಿರ್ಣಯವನ್ನು ತೋರಿಸಿಕೊಳಿಸ್ತಿಲ್ಲ. ತನ್ಮಧ್ಯೆ ಇದೀಗ 2ನೇ ಬಾರಿಗೆ ಬೌಲಿಂಗ್ ವಿಭಾಗದಲ್ಲಿ ಒನ್ ಟಾಪ್ ಆಗಿ ಬಂದು ಉತ್ತಮವಾದ ಶಕ್ತಿ ರಕ್ಷಣೆ ಕೂಡ ಕಂಡು ಬಂತು. 1 ರನ್ನಿಗಾಗಿ ಓಟ. ತನ್ಮಧ್ಯೆ 1 ರನ್ ಅನ್ನು ಕೂಡ ಮುಕ್ತಾಯಗೊಳ್ತಾ ಇದ್ದಾವೆ. ಕೊಂಚ ಮತ್ತಿನ ವಿಫಲತೆ ಕೂಡ ಕಂಡುಕೊಂಡು ಬರ್ತಾ ಇದೆ. ತನ್ಮೂಲಕ ಬೌಂಡ್ರಿ ಆಗಮನವಾಗ್ತಾ ಇದೆ. ನೋಡ್ಕೋಬೇಕು ನೋಡೋ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್, ಬ್ಯಾಡ್ ಬಾಯ್ಸ್ ಬತ್ತವ್ರೆ ಆನ್ ದ ಸ್ಟ್ರೀಟ್. ತನ್ಮೂಲಕ ಅಂಕಪಟ್ಟಿಯಲ್ಲಿ 52 52 ಆನ್ ದಿ ಬೋರ್ಡ್. 50 ಅಪ್ ಫಾರ್ ಟೀಮ್ 50 ಅಪ್ ಫಾರ್ ಟೀಮ್ ಲೀಲಾವತಿ. ಜೋರಾದ ಕೈ ಚಪ್ಪಾಳೆ ಬರಲೇಬೇಕು. ತನ್ಮಧ್ಯ ಉತ್ತಮವಾದಂಥ ಓಡಾಟ ಕಂಡುಕೊಂಡು ಬರ್ತಾ ಇದೆ. ಈಸಿ ಸಿಂಗಲ್ಸ್ ಪ್ರಾಮುಖ್ಯತೆ ತಂದ್ಕೊಂಡು ಬರ್ತಾ ಇದೆ. ಇದೀಗ ನೋಡಿ ಇವೇ ಕಂಡಂತ ಓವರ್ಸೀಸ್ ಆಟಗಾರ್ತಿ ಅಮಿಷಾ ಆನಂದ್ ರವರ ಆಗಮನವಾಗ್ತಾ ಇದೆ. ಇದೀಗ ಇದೊಂದು ಸಮಯದಲ್ಲಿ ಷಡ್ಕಗಳು ಅದೇ ರೀತಿ ಬೌಂಡ್ರೀಸ್ನ ಆಗಮನವಾಗಲೇಬೇಕು. ಯಾಕೆಂದರೆ ಉತ್ತಮವಾದಂಥ ಟಾರ್ಗೆಟ್ ಅನ್ನು ಎದುರಾಳಿ ತಂಡಕ್ಕೆ ನೀಡಲೇಬೇಕು. ಇದೀಗ ಫುಲ್ ಟಾಸ್ ಆಗಿ ಬಂದಂತ ಎಸೆತ. ಇಲ್ಲಿ ನೋಡಿ ಬಂಧುಗಳೇ, ಬಿಟ್ಟ ಜಾಗವನ್ನು ತುಂಬಿದಂತ ಅಮಿಷಾ ಆನಂದ್ ರವರು ಯಾವ ರೀತಿಯ ನಾವು ನೋಡ್ಲಿಲ್ಲ. ಮೂಲಕ ಬಿಟ್ಟ ಜಾಗವನ್ನು ತುಂಬಿದಂತ ಅಮಿಷಾ ಆನಂದ್ ಲಾಸ್ಟ್ ಅಂತಿಮ 2 ಎಸೆತ ಚಾಲ್ತಿಯಲ್ಲಿದೆ. ಕಪ್ತಾನರ ಮಾತಿನ ಚಕಾಮಕಿ ನಡೆಯುತ್ತಾ ಇದೆ. ಯಾವ ರೀತಿಯ ಸ್ಟ್ರಾಟಜೀಸ್ ಅವರು ತಮ್ಮ ತಂಡದ ಆಟಗಾರ್ತಿಯರೊಟ್ಟಿಗೆ ಚಕಮಕಿಯನ್ನು ಮಾಡ್ತಿದ್ದಾರೆ. ಮಾತಿನ ಚಕಮಕಿಯೊಂದಿಗೆ ಆದಷ್ಟು ಬೇಗ ಪಂದ್ಯಕೂಟವನ್ನು ಮುಗಿಸಿಕೊಡಬೇಕಂತ ಕೇಳಿಕೊಳ್ತೇವೆ. ಅಂತಿಮ 2 ಎಸೆತ ಚಾಲ್ತಿಯಲ್ಲಿದೆ. ಒಂದು ಕಡೆಯಲ್ಲಿ 2 ಬಲಿಷ್ಠ ತಂಡಗಳು, ಒಂದು ಕಡೆಯಲ್ಲಿ ಟೀಮ್ ಜಯಂತಿ ಕಂಡ್ರೆ ಮತ್ತೊಂದು ಕಡೆಯಲ್ಲಿ ಟೀಮ್ ಲೀಲಾವತಿ. ಗೆದ್ದಂತ ತಂಡಕ್ಕೆ ಈ ಒಂದು ಲೀಗ್ ಮಾದರಿಯ ಪಂದ್ಯಕೂಟದಲ್ಲಿ 1 ಅಂಕಗಳು. ಇನ್ನೂ ಕೂಡ ಪಂದ್ಯ ಕೂಡ ಸ್ಥಗಿತಗಳಿದ್ದಾವೆ. ಈ ಒಂದು ದಿನದಲ್ಲಿ ಉತ್ತಮವಾದಂತಹ ಹೊಡೆತ ತನ್ಮೂಲಕ ಬೌಂಡ್ರಿ ಬರ್ತಾ ಇದೆ. 61 ವಿಕೆಟಿನ ನಷ್ಟಕ್ಕೆ 4.5 ಓವರ್ಗಳ ಮುಕ್ತಾಯಗೊಳ್ತಾ ಇದೆ. ಉತ್ತಮವಾದಂತಹ ಪಾಸಿಟಿವ್ ಸ್ಟಾರ್ಟ್. ಇದೀಗ ಅಂತಿಮ 1ನೇ ಬಾರಿಗೆ ಲಾಸ್ಟ್ 1 more ball is in progress of first innings, and now 5th over, last delivery, and he goes over there, clean ball. Now celebration for team Jayanti, and after that, after the completion of over number 5, the scorecard has been reached to 61 on the board. 62 will be the target for the team Jayanti.
wonderful positive start we have seen from and the he goes over bowler. there, clean ball. What a target they Now have given. What celebration defensive for drive we the have team. seen from the batting of Team Leelavati over there. Jayanti, and after that. Yes, ಓವರ್ ನಂಬರ್ 5 ಮುಕ್ತಾಯಗೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಅಲ್ಲಿ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದಂತಹ ತಂಡ ಲೀಲಾವತಿ ತಂಡ ಎದುರಾಳಿ ತಂಡಕ್ಕೆ ಬಲಿಷ್ಠದ ಮೊತ್ತವನ್ನು ಬಿಟ್ಟುಕೊಟ್ಟಿದ್ದಾರೆ. 30 ಎಸೆತಗಳಲ್ಲಿ ಬೇಕಾಗ್ತಾ ಇದೆ 62.